ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸ್ವಲ್ಪ ದಿನ ತಾಳಿ ಮತಗಳ ಮೂಲಕ ಜನರೇ ಕಪಾಳ ಹೊಡಿತಾರೆ. ಮೋದಿ ಅನ್ನೋರಿಗೆ ಕಪಾಳ ಹೊಡೀರಿ ಎಂದಿದ್ದಕ್ಕೆ ಕಿಡಿ. ಸಚಿವ ಶಿವರಾಜ್ ತಂಗಡಗಿಯೇ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಕೌಂಟರ್. ಬೆಳಗಾವಿ ಹಾಗೂ ಚಿಕ್ಕೋಡಿ ಕ್ಷೇತ್ರಗಳನ್ನು ಗೆಲ್ಲಲು ಕಾಂಗ್ರೆಸ್ ಮೆಗಾ ಪ್ಲಾನ್. ಅಹಿಂದ ಪ್ಲಸ್ ಲಿಂಗಾಯತ ಸೂತ್ರ ಹೆಣದ ಇಬ್ಬರು ಸಚಿವರು. ವಿಧಾನಸಭೆಯಲ್ಲಿ ಬಳಸಿದ ಅಸ್ತ್ರವನ್ನೇ ಬಳಸಲು ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ ತಂತ್ರ. ತವರು ಜಿಲ್ಲೆಯಲ್ಲಿ ಮುಖಭಂಗವಾಗದಂತೆ ಎಚ್ಚರಿಕೆ. ಹಳೆ ಮೈಸೂರು ಭಾಗ ಗೆಲ್ಲೋದಕ್ಕೆ ಸಿಎಂ ಸಿದ್ದರಾಮಯ್ಯ ದಂಡಯಾತ್ರೆ. ಮೈಸೂರು, ಕೊಡಗು, ಚಾಮರಾಜನಗರಕ್ಕೆ ಗೆಲುವಿನ ತಂತ್ರ ರೂಪಿಸಲು ಸಾಂಸ್ಕೃತಿಕ ನಗರಿಯಲ್ಲೇ 3 ದಿನ ಠಿಕಾಣಿ. ನಾಳೆ ಮೈಸೂರಲ್ಲಿ ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮ. ಜಾಹೀರಾತಿನಲ್ಲಿ ಕಾಂಗ್ರೆಸ್ ನಾಯಕರ ಜೊತೆ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಭಾವಚಿತ್ರ. ಮೈಸೂರಲ್ಲಿ ಆಪರೇಷನ್ ಹಸ್ತಕ್ಕೂ ಎಸ್ಟಿಎಸ್ ಸಹಾಯ ಮಾಡ್ತಿದ್ದಾರಾ ಅನ್ನೋ ಚರ್ಚೆ. ರೆಸಾರ್ಟ್ನಲ್ಲಿ ಕೂತು ಆಪರೇಷನ್ ಹಸ್ತಕ್ಕೆ ಸ್ಕೆಚ್ ಹಾಕೊಟ್ಟ ಸಿಎಂ. ಯಡಿಯೂರಪ್ಪ ಆಪ್ತರಿಗೆ ಗಾಳ. ನಾಳೆ ಎಚ್.ವಿ. ರಾಜೀವ್ ಕಾಂಗ್ರೆಸ್ ಸೇರ್ಪಡೆ. ಇದರ ಬೆನ್ನಲ್ಲೇ ವೀರಶೈವ ಮುಖಂಡ ಸದಾನಂದ್ ಸೆಳೆಯೋದಕ್ಕೆ ಸಿದ್ಧತೆ. ಲೋಕಸಭಾ ಎಲೆಕ್ಷನ್ನಲ್ಲಿ ಗೆಲ್ಲೋದಕ್ಕೆ ಉತ್ತರ ಕರ್ನಾಟಕವನ್ನ ಕಡೆಗಣಿಸುವಂತಿಲ್ಲ. ಹಳೆ ಮೈಸೂರು ಭಾಗದ ಜೊತೆ ಉತ್ತರ ಕರ್ನಾಟಕಕ್ಕೂ ಡಿಕೆ ಶಿವಕುಮಾರ್ ಒತ್ತು. ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ವರ್ಚಸ್ಸು ಹೆಚ್ಚಿಸಿಕೊಳ್ಳಲು ಕೆಪಿಸಿಸಿ ಅಧ್ಯಕ್ಷರ ಮಾಸ್ಟರ್ ಪ್ಲಾನ್. ಬಿಜೆಪಿಗೆ ಸೆಡ್ಡು ಹೊಡೆಯಲಿದೆಯಾ ಪಂಚಮಸಾಲಿ ಸಮಾಜ? ಲೋಕಸಭೆಯಲ್ಲಿ ಬಿಜೆಪಿಯಿಂದ ಕಡೆಗಣನೆ, ಅನ್ಯಾಯದ ಆರೋಪ. ಕೇಸರಿ ಪಡೆಯ ವಿರುದ್ಧ ಸಿಡಿದೇಳಲು ಸಿದ್ಧತೆ. ಬಿಜೆಪಿ ವಿರುದ್ಧ ಕೆಲಸ ಮಾಡಲು ನಿರ್ಧಾರ. ರಾಷ್ಟ್ರ ರಾಜಕಾರಣಕ್ಕೆ ಎಚ್ಡಿಕೆ ಬಹುತೇಕ ಫಿಕ್ಸ್. ಮಂಡ್ಯದಿಂದ ದೆಹಲಿಗೆ ಹೋಗೋದರ ಹಿಂದಿದೆ ಹಲವು ಲೆಕ್ಕಾಚಾರ. ದೇವೇಗೌಡರ ಮಾರ್ಗದಲ್ಲೇ ನಡೆಯೋದಕ್ಕೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ನಿರ್ಧಾರ. ಬೆಳಗಾವಿ ಬಿಜೆಪಿಯ ಟಿಕೆಟ್ ಸಿಕ್ಕರೂ ಒಳಗೊಳಗೆ ಆತಂಕ. ಮೊದಲು ಬಂದಿಲ್ಲ ಅಭ್ಯರ್ಥಿ ಅಂತ ಘೋಷಣೆಯಾದರೂ ಜಿಲ್ಲೆಗೆ ಕಾಲಿಟ್ಟಿಲ್ಲ ಜಗದೀಶ್ ಶೆಟ್ಟರ್. ಮಾಜಿ ಮುಖ್ಯಮಂತ್ರಿಗೆ ಸ್ಥಳೀಯ ನಾಯಕರೇ ಮಗ್ಗಲ ಮುಳ್ಳಾಗೋ ಭೀತಿ. ಬಿಜೆಪಿಗೆ ಗರ್ವಾಪ್ಸಿ ಆಗ್ತಾ ಇದ್ದಂತೆ ಟಾರ್ಗೆಟ್ ಫಿಕ್ಸ್. ಜನಾರ್ದನ್ ರೆಡ್ಡಿಗೆ ಬಳ್ಳಾರಿ ಗೆಲುವಿನ ಗುರಿ. ಆಪ್ತ ಶ್ರೀರಾಮುಲು ಅವರನ್ನ ಲೋಕಸಭಾ ಅಖಾಡದಲ್ಲಿ ಗೆಲ್ಲಿಸೋ ಟಾರ್ಗೆಟ್. ಬೆಣ್ಣೆ ನಗರಿಯ ಬಂಡಾಯ ಶಮನಕ್ಕೆ ಬಿಎಸ್ವೈ ರಾಧಾಮೋಹನ್ ಅಗರ್ವಾಲ್ ಎಂಟ್ರಿ. ಇವತ್ತು ಮಾಜಿ ಮುಖ್ಯಮಂತ್ರಿ ದಾವಣಗೆರೆಗೆ ಭೇಟಿ. ರೇಣುಕಾಚಾರ್ಯ, ರವೀಂದ್ರನಾಥ್ ಜೊತೆ ಮಾತುಕತೆ. ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಎಲ್ಲೂ ಗೊಂದಲಗಳಿಲ್ಲ. ದಾವಣಗೆರೆ, ಬೆಳಗಾವಿಗೂ ಹೋಗಿ ಸಮಸ್ಯೆ ಬಗೆಹರಿಸ್ತೀನಿ. ಬೆಣ್ಣೆ ನಗರಿಗೆ ತೆರಳೋ ಮುನ್ನ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪ್ರತಿಕ್ರಿಯೆ. ರಾಜ ಅಮರೇಶ್ವರ್ ನಾಯಕ್ಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಬಿಜೆಪಿಯಲ್ಲೇ ವಿರೋಧ. ಅಭಿವೃದ್ಧಿ ಕೆಲಸ ಮಾಡಿಲ್ಲ, ಜನರ ಸಂಪರ್ಕಕ್ಕೂ ಸಿಕ್ಕಿಲ್ಲ. ಟಿಕೆಟ್ ವಂಚಿತ ಬಿವಿ ನಾಯಕರಿಂದ ಕಿಡಿ. ಟಿಕೆಟ್ ಬಿವಿ ನಾಯಕರಿಗೆ ಕೊಡಬೇಕು ಅಂತ ಬೆಂಬಲಿಗರ ಪಟ್ಟು. ಯಾರು ಹೇಳ್ತಾರೋ ಅವರೇ ಗಲಭೆ ಮಾಡಿಸೋದು. ಕಾನೂನು ಕಾಪಾಡೋದಕ್ಕೆ ನಮ್ಮ ಬಳಿ ಫೆಸಿಲಿಟಿ ಇದೆ. ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ. ಪದೇ ಪದೇ ರಾಜರ ಬಾಯಿಯಿಂದ ರಾಜರ ಕಥೆಗಳು ಬಗ್ಗೆ ಜಾಹೀರಾತು. 1048 ರೇಡಿಯೋ ಮಿರ್ಚಿಯಲ್ಲಿ ಬರ್ತಿರೋ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಕಾರ್ಯಕ್ರಮ ನಿಲ್ಲಿಸಬೇಕು. ಚುನಾವಣಾ ಆಯೋಗಕ್ಕೆ ಕೆಪಿಸಿಸಿ ವಕ್ತಾರ ಎಚ್.ಎ. ವೆಂಕಟೇಶ್ ದೂರು. ಧರ್ಮಯುದ್ಧದಲ್ಲಿ ಯಾವಾಗಲೂ ಮಂಜುನಾಥನ ದರ್ಶನ ಪಡೀತೀನಿ. ನುಡಿದಂತೆ ನಡೆಯಲು ದೇವರು ಶಕ್ತಿ ಕೊಟ್ಟಿದ್ದಾನೆ. ಇನ್ನು ಜನ ತೀರ್ಮಾನಿಸ್ತಾರೆ. ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ.
ಮಾನವೀಯತೆಯನ್ನೇ ಮರೆತ ಕುಟುಂಬ, ಮಹಿಳೆಯ ನರಳಾಟ. ಬೆಂಗಳೂರಿನ ಚಿಕ್ಕಗೊಲ್ಲರಹಟ್ಟಿಯಲ್ಲಿ ಕೋಣೆಯಲ್ಲಿ ಕೂಡಿ ಹಾಕಿ ನರಕ ಯಾತನೆ. ನ್ಯೂಸ್ ಫಸ್ಟ್ ಕ್ಯಾಮೆರಾದಲ್ಲಿ ಸೆರೆಯಾಯಿತು ಮಹಿಳೆಯ ಕರುಣಾಜನಕ ಕತೆ. ಬೆಂಗಳೂರಿನ ಗೋವಿಂದಪುರ ಟೆಕ್ಕಿ ಆತ್ಮಹತ್ಯೆ ಕೇಸಿಗೆ ಟ್ವಿಸ್ಟ್. ಕೌಟುಂಬಿಕ ಕಲಹಕ್ಕೆ ಬೇಸತ್ತು ಸೂಸೈಡ್. ಪತ್ನಿ, ಮಾವ, ಕುಟುಂಬಸ್ಥರ ವಿರುದ್ಧ ಆತ್ಮಹತ್ಯೆಗೆ ಪ್ರಚೋದನೆಯ ಅಡಿಯಲ್ಲಿ ಎಫ್ಐಆರ್. ಕೇಸು ದಾಖಲಾಗ್ತಾ ಇದ್ದಂತೆ 7 ಜನ ಆರೋಪಿಗಳು ಎಸ್ಕೇಪ್. ಬೆಂಗಳೂರಿನ ಬಸವನಗುಡಿಯ ಎನ್ಎಂಕೆ ಪಾರ್ಕ್ನಲ್ಲಿ ಮರಗಳ ಮಾರಣ ಹೋಮ. ಪಾರ್ಕ್ನ ವಾಕರ್ಸ್ ಸಂಘದ ನಡೆಗೆ ಜನರ ಆಕ್ರೋಶ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ತೋಟಗಾರಿಕಾ ಇಲಾಖೆ. ಮರ ಕಡಿಯದ ಹಾಗೆ ಕ್ರಮದ ಭರವಸೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.